ಡೇ ಅವ್ರದ್ದು ಕೂಡ ಒಂದೇ ಫ್ಲೋರಲ್ಲೇ ಮುಗ್ದೋಯ್ತು ಕತೆ. ಓಕೆ, ನೆಕ್ಸ್ಟ್ ನಾನು ತುಂಬ ಧೈರ್ಯದಲ್ಲಿ ಹೋದೆ, ಎಷ್ಟು ಹಾಕ್ಬಿಡ್ತೀನಿ ಅಂತ. ನಾನು ಹಾಕಿದ್ದು 2 ಫ್ಲೋರಿಗೆ ಅಷ್ಟೇ ಗುರು. ಏನಕ್ಕೆ ಹೋಗೋ ಟೈಮಲ್ಲಿ ಮಾತ್ರ ಭಾರಿ ಸ್ಪೋರ್ಟಿವ್ ಆಗ್ತೀನಿ. ಈ ಸಲ ಹೊಡಿಲೇಬೇಕು, ಅಟ್ಲೀಸ್ಟ್ ಒಂದು 3rd ಫ್ಲೋರ್ ಆದ್ರೂ ದಾಟೋಗ್ಬೇಕು ಅಂತ. ಆರು ನೋಡ್ರೆ 2nd ಫ್ಲೋರಿಗೆ ಬೀಳ್ತಿದ್ದೀನಿ. ಇದು ಕೊಟ್ಬಿಟ್ಟು ಬಿಡ್ಲಕ್ಕೆ ಸೀರೆ ಕೊಟ್ಬಿಟ್ಟು ಇದೆ ಎತ್ತನಹಳ್ಳಿ ಜಾತ್ರೆ. ಓಕೆ, ನಾವು ಇಲ್ಲಿಂದ ದರ್ಶನಕ್ಕೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡ್ವಿ. ಬಟ್ ನೋಡ್ರೆ ತುಂಬ ಜನ ಬಂದಿದ್ರು. ಅಲ್ಲಿ ಕ್ಯೂ ನೋಡ್ತಾ ಇದ್ರೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೋದು ಅಷ್ಟು ಕ್ಯೂ ಇತ್ತು, ಸಿಕ್ಕಾಪಟ್ಟೆ ಇತ್ತು. ಸೊ ಅದಕ್ಕೆ ನಾವು ಅಂದ್ಕೊಂಡು ಫ್ರೀ ಇರೋ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇಲ್ಲಿ ಕೆಲವೊಂದಷ್ಟು ನಮ್ಮಮ್ಮದು ಮತ್ತು ನಮ್ಮ ಅತ್ತೆ ಅವರದು ಸುಮ್ಮನೆ ಜಗಳ ನಡೀತಾ ಇತ್ತು ನೋಡಿ. ಹಂಗೆ ನೀವು ಏನೂ ಇಲ್ಲ ಗೈಸ್, ಇಲ್ಲಿ ಈ ಜಗಳ ಏನು ಅಂತ ಅಂದರೆ, ನೀವು ನೋಡ್ತಾ ಇದ್ರೆ ತುಂಬ ಏನಪ್ಪ ಇಷ್ಟೊಂದು ಸೀರಿಯಸ್ ಆಗಿ ಜಗಳ ಎಷ್ಟು ಚೆನ್ನಾಗ್ಬೋದು. ಆ್ಯಕ್ಚುಲಿ ಏನು ಅಂತಂದರೆ, ನಮ್ಮ ಅತ್ತೆ ನೋಡಿದ್ರೆ ಅವ್ರ ಊರಿಗೆ ಹೋಗೋಣ ಅಂತ, ನಮ್ಮಮ್ಮ ನೋಡ್ರೆ ಇಲ್ಲ ನಮ್ಮೂರಿಗೆ ಹೋಗೋಣಪ್ಪ ಅಂತ. ಈ ಒಂದು ಚಿಕ್ಕ ಜಗಳಕ್ಕೆ ಅಂತೂ ಇಂಥ ಕೊನೆಗೂ ಇವ್ರ ಜಗಳ ಮುಗೀತು. ನಮಗೂ ನೋಡಿ ಸಾಕಾಗಿ ಕೊನೆಗೆ ಜ್ಯೂಸ್ ಆದರೂ ಕುಡಿಯೋಣ ಅಂತ ಫಿಕ್ಸ್ ಆಗಿ, ಸೊ ಎಲ್ಲರೂ ಸ್ವಲ್ಪ ಕೂಲ್ ಮಾಡೋದಕ್ಕೋಸ್ಕರ ಒಳ್ಳೆ ಕಬ್ಬಿನ ಹಾಲು ಜ್ಯೂಸ್ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಶುಗರ್ ಕ್ಯಾನ್ ಜ್ಯೂಸ್ ಮಾತ್ರ. ಯಾಕಂತಂದರೆ ತುಂಬ ದಿನ ಆದಮೇಲೆ ನಾವು ಶುಗರ್ ಕ್ಯಾನ್ ಜ್ಯೂಸ್ನ ನಾನು ಕುಡ್ತಿದ್ದು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದಂಗೆ, ಸೊ ಇಫ್ ಯು ಗೆಟ್ ಎನಿ ಕ್ರೇವಿಂಗ್ಸ್, ಸ್ವೀಟ್ನೆಸ್ಸು ಕ್ರೇವ್ ತಿನ್ನಬೇಕು ಅಂತ ಅನ್ಸೋದು, ಕ್ರೇವ್ ತಿನ್ನಬೇಕು ಅಂತಲ್ಲ, ಸಾರಿ ಸ್ವೀಟ್ ತಿನ್ನಬೇಕು ಅಂತ ನಿಮ್ಗೆ ಏನಾದರೂ ಕ್ರೇವ್ ಆಯಿತು ಅಂತ ಅಂದರೆ, ಸೊ ಹೋಗಿ ಖಂಡಿತವಾಗ್ಲೂ ಶುಗರ್ ಕ್ಯಾನ್ ಜ್ಯೂಸ್ ಕುಡೀರಿ. ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಕಡಲೆಪುರಿ ತೊಗೊಳೋದಕ್ಕೆ. ಅಲ್ಲ ಗುರು, ಜಾತ್ರೆಗೆ ಬಂದ್ಮೇಲೆ ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಜಾತ್ರೆ ಫುಲ್ಫಿಲ್ಲೇ ಆಗೋಲ್ಲ ಅಲ್ವಾ. ಸೊ ಹಾಗಾಗಿ ಕಡಲೆಪುರಿ ತೊಗೊಂಡ್ರು. ಹಾಗೆ ನಮ್ಮ ತಾತಾಗೂ ಕೂಡ ಕಡಲೆಪುರಿನ ಪ್ಯಾಕ್ ಮಾಡಿಸ್ಕೊಂಡು, ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಜಾತ್ರೆಯಲ್ಲಿ ಆಟ ಆಡೋದಕ್ಕೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಬರ್ತೆ, ಬಟ್ ಐ ಡೋಂಟ್ ನೋ ದ ವಾಟ್ ಈಸ್ ದ ನೇಮ್ ಫಾರ್ ದಟ್. ಸೊ ಅದಾದಮೇಲೆ ಅದನ್ನು ಆಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ತುಮಕೂರಿಗೆ ವಾಪಸ್ ಜಾತ್ರೆ ಮುಗಿಸ್ಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಮಾತ್ರ. ಸೊ ಅಲ್ಲಿಂದ ನಾವು ಸೀದಾ ಬಂದಿದ್ದೆ ದೋಸೆ ತಿನ್ಕೊಂಡು ಅಲ್ಲಿಂದ ಸೀದಾ ರಿಟರ್ನ್ ಟು ಬ್ಯಾಂಗ್ಳೂರ್. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. Life isn't fair.